ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲದೆ ಅಪರಾಧಿಗಳನ್ನ ಇಲ್ಲಿಂದಲೇ ಅರೆಸ್ಟ್ ಮಾಡಿ ಜೈಲಿಗೆ ಕರ್ಕೊಂಡು ಹೋಗ್ಬೋದು. ಈಗ ನಿಮ್ಮಿಬ್ಬರಿಗೆ ಎಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಇನ್ನು 6 ತಿಂಗಳ ಅವಕಾಶ ಇದೆ, ಯೋಚನೆ ಮಾಡಿ. ಮಹಾಸ್ವಾಮಿಗಳೇ, ಇದಕ್ಕೂ ಈಗಲೇ ತೀರ್ಪು ಕೊಟ್ಬಿಡಿ. ಇನ್ನು 6 ತಿಂಗಳೆಲ್ಲ ಯಾಕೆ? 6 ತಿಂಗಳ ನಂತರ ನೋಡೋಣ. ದಿ ಕೋರ್ಟ್ ಈಸ್ ಅಡ್ಜರ್ನ್. ಸ್ಯಾನೆ ಥ್ಯಾಂಕ್ಸ್ ಮೇಡಮ್, ನಿಮ್ಮಿಂದ ಸ್ಯಾನೆ ಉಪಕಾರ ಆಯಿತು. ಥ್ಯಾಂಕ್ಸ್ ಮ್ಯಾಮ್, ನನ್ನ ಕೆಲಸ ನಾನು ಮಾಡಿದ್ದೀನಿ. ಮುರಳಿ, ಸಾಂಗ್ ಅವರೇ, ನಾನು ಈಗಲೂ ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ. ಹಾಗೆ ನಮ್ಮ ಮನೇಲಿ ನಿಮ್ಮನ್ನು ದ್ವೇಷ ಮಾಡೋರು ಯಾರೂ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಬರ್ತೀನಿ ಸರ್. ಲೇ ಕಳ್ಳಿ, ಸರಿಯಾದ ಸಮಯಕ್ಕೆ ಬಂದೇಕಲ್ಲ. ಥ್ಯಾಂಕ್ಸ್ ಕಳ್ಳಿ. ಇರಲಿ ಸ್ನೇಹ, ಸಹನ ಅವ್ರು ಪಡ್ತಿದ್ದ ಕಷ್ಟನ ನನ್ನಿಂದ ನೋಡೋಕ್ಕಾಯ್ತಿರ್ಲಿಲ್ಲ. ಅದಕ್ಕೆ ಸಹನ, ಸಾರಿ ಕಣವಿ, ನಿನಗೆ ಹೇಳ್ದೆ ನಿನ್ನ ಫೋನ್ನ ಸುಮ್ಮನೆ ಕೇಳಿ ತರ್ಸ್ಕೊಬಿಟ್ಟೆ. ಬುಡ್ಲ ಕಾಳಿ, ನೀನು ಮಾಡಿದ ಕೆಲಸದಿಂದ ನಮಗೆಲ್ಲ ಒಳ್ಳೇದೇ ಆಗೈತು. ನೀನ್ ಅನ್ಕೊಂಡಿದ್ನೆಲ್ಲ ಸಾಧಿಸ್ಬಿಟ್ಟೆ ಅಲ್ವಾ? ಸುಮ್ಮನೆ ಬಿಡಲ್ಲ ಕಣೆ ನಿನ್ನ. ನೋಡ್ತಾ ಇರು, ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಮುರಳಿ, ಲೋ ಮುರಳಿ, ನಾವೇನು ತಪ್ಪು ಮಾಡಿಲ್ಲ ಕಣೋ. ಬಂದು ಅಮ್ಮನ್ ಬಿಡಿಸ್ಕೊಂಡು ಕರ್ಕೊಂಡ್ ಬರ್ತೀಯ ಅಲ್ವೇನೋ? ಏನಾದ್ರೂ ಮಾತಾಡೋ. ಕರ್ಕೊಂಡು ಬಂದ್ರಿ. ಸ್ನೇಹ, ಒಳ್ಡುಮ್ಮ. ಅಕ್ಕ, ಹೇಗಿದ್ರು ಕೋರ್ಟ್ ಇನ್ನೂ 6 ತಿಂಗಳು ಟೈಮ್ ಕೊಟ್ಟಿದೆಯಲ್ಲ, ಈಗಲಾದರೂ ನೀನು. ಸ್ನೇಹ, ಈಗ ಆ ಮಾತು ಬೇಡ. ನಡಿ ಒಳ್ಡುಮ್ಮ. ಸಮಯ ಅಂತೂ ನೀನೇನು ಅನ್ಕೊಂಡ್ಯಾ, ದೇವ್ರ ಹಂಗೆ ಮಾಡ್ಬಿಟ್ಟ. ನನಗೆ ಹೊಸ ಸಮಯ ಸಿಕ್ತಲ್ಲ, ಆಟೇ ಸಮಾಧಾನ. ಅಂತೂ ಭಾವಂಗ ಅವ್ರ ತಪ್ಪು ಅರ್ಥ ಆಯ್ತಲ್ಲ. ನನಗೂ ಅಷ್ಟೆ, ಸಹನ ಅಕ್ಕ ಮತ್ತೆ ಮುರಳಿ ಭಾವ ಮೊದ್ಲಿನ ಥರನೇ ಇರೋ ಹಾಗಾಗ್ತಿದೆಯಲ್ಲ, ಖುಷಿ ಆಗ್ತಿದೆ. ನನ್ನ ಪಾಪ ಪ್ರಜ್ಞೆನೂ ಹೊಸ ಕಮ್ಮಿ ಆಯ್ತವ. ಏನು ಮುಂದಕ್ಕಾದ್ರೂ ಪುಟ್ಟಮ್ಮಿ ನಗ್ನಗ್ತಾ ಇರ್ತಾಳಲ್ಲ, ಅದೇ ಖುಷಿ ನಂಗೆ. ನೀವೆಲ್ಲರೂ ಯಾವುದೋ ಹಬ್ಬ ಅಂದಂಗೆ ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಅಂಥದ್ದು ಏನಾಗೈತಿಲ್ಲಿ? ನೀವು ಎಲ್ಲರೂ ಅನ್ಕೊಂಡಂಗೆ ಅವ್ರು ಮಾಡಿದ ತಪ್ಪು ಅವ್ರಿಗೆ ಅರ್ವಾಗಿರ್ಬೋದು, ಆದರೆ ಅವ್ರು ವಾಪಸ್ ಬರೋಕ್ಕಿಲ್ಲ. ಅವ್ರು ಮಾಡಿದ ತಪ್ಪಿಂದ
ಅವ್ರಿಗೆ ಕೊರಗು ಜಾಸ್ತಿ ಆಗಿರ್ಬೋದು, ಆದರೆ ನನ್ನ ಮ್ಯಾಕಿರೋ ಕೋಪ ಮಾತ್ರ ಕಡಿಮೆ ಆಗಕ್ಕಿಲ್ಲ. ಏಟೇ ಆದರೂ ಗಂಡಸ್ರು ಬುದ್ಧಿ ಅಲ್ವೇ? ಅವ್ರ ಅವ್ವ ಮಾಡಿದ ತೆಪ್ಪನಾಗೆ ಇವರು ಭಾಗಿಯಾಗಿರ್ತಾರೆ, ಅದಕ್ಕೆ ಬರೋಕ್ಕಿಲ್ಲ. ಯಾಕವ ಹಿಂಗೆ ಮಾತಾಡ್ತೀಯ? ಅಳಿಯಂದ್ರು ಬಂದೇ ಬರ್ತಾರೆ ಅಂತ ನನಗೆ ಅನ್ನಿಸ್ತಾ ಇತ್ತು. ಇಂಥ ಆಸೆಗಳನ್ನೆಲ್ಲ ಯಾರು ಮಡಿಕೋಬೇಡಿ, ಇದು ಆಗೋಂಥ ಇಸಿಯ ಅಲ್ಲ. ಈ ಇಸ್ಯದಾಗೆ 6 ತಿಂಗಳೇ ಆಗಲಿ 6 ವರ್ಷನೇ ಆಗಲಿ ಯಾವುದೂ ಬದಲಾಗಕ್ಕಿಲ್ಲ. ನಾನು ಯಾವ ತೀರ್ಮಾನ ತಗೊಂಡು ಕೋರ್ಟ್ ಮೆಟ್ಲು ಹತ್ತೋದೋ ಆಗಲೇ ನನಗೆ ಅವ್ರ ಮ್ಯಾಕಿರೋ ಪಿರುತಿ ವಿಶ್ವಾಸ ಎಲ್ಲ ಕಳ್ಕೊಂಡಾಗೈತೆ. ಈಗ ಮೇಸ್ರೆ ಬಂದರು ನನ್ನ ಜೊತೆಯಾಗಿರು ಅಂದರು, ನನ್ನ ಮನಸ್ಸು ಅವ್ರ ಜೊತೆಯಾಗಿರೋಕೆ ಒಪ್ಪಕ್ಕಿಲ್ಲ. ಇದು ನನ್ನ ಕೈನಾಗ ಆಗಕ್ಕೂ ಇಲ್ಲ. ಅವಿ ಹಿಂಗೆಲ್ಲ ಮಾತಾಡಬೇಡ ಕಣವ. ಯಾರು ನಿಂಗೊಂದು ಅವಕಾಶ ಕೊಟ್ಟವ, ಅದನ್ನ ದೂರ ತೊಳ್ಬೇಡ ಕಣವಾ. ಈಗಲೇ ನಿನ್ನ ಮ್ಯಾಗ ಯಾರು ಒತ್ತಡ ಏರೋಕ್ಕಿಲ್ಲ. ಇನ್ನೂ 6 ತಿಂಗಳೈತೆ. ನಿಧಾನ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಕ್ಕ. ನಿನ್ನ ಸಮಾಧಾನಕ್ಕೋಸ್ಕರ ನಾನೀಗ ಹೂ ಅನ್ಬೇಕು ಆಟೆ, ಆದರೆ ಯಾವ ಕಾರಣಕ್ಕೂ ನನ್ನ ನಿರ್ಧಾರ ಮಾತ್ರ ಬದಲಾಗಕ್ಕಿಲ್ಲ. ಸಹನಾ, ಯಾಕವಿ ನಿನ್ನ ಮನಸ್ಸು ಇಟೊಂದು ಕಲ್ಲಾಗ್ಬಿಟ್ಟದೆ. ಹೇಳನಲ್ಲವ, ನನಗೆ ಬ್ಯಾಡ ಅಂದ್ಮ್ಯಾಕೆ ಬ್ಯಾಡ. ಒಂದ್ಕಿತ ನನ್ನ ಮನಸ್ಸಿಂದ ಅವ್ರನ್ನ ದೂರ ಮಾಡಿದ್ಮ್ಯಾಕೆ ನನ್ಗೆ ಅವ್ರ ಜೊತೆಗೆ ಬಾಳ್ವೆ ಮಾಡೋಕೆ ಕಷ್ಟ ಆಯ್ತದವ. ನೋಡವಿ, ನಾನು ನಿಮ್ಮ ಅಪ್ಪಯ್ಯನ ದೂರನೇ ಮಡಗಿದ್ದೆ. ಆಮ್ಯಾಗ ನಾವು ಮನೆಗೆ ತಗೊಳ್ಳಿಲ್ವಾ? ನೀವು ಅವನ್ನ ಅಪ್ಪಯ್ಯ ಅಂತ ಒಪ್ಕೊಳ್ಳಿಲ್ವಾ? ಗೊತ್ತಿಲ್ಲದೆ ತಾಳಿ ಕಟ್ಬಿಟ್ಟ ಅಂತ ಸಿರಿ ಮೇಲೆ ಕ್ವಾಪವಾಗಿದ್ದ ಸ್ನೇಹ ಈಗ ಅವನ ಜೊತೆಲೆ ಸಂಸಾರ ಮಾಡ್ತಿಲ್ವೇ? ನೋಡು, ಆಗಕ್ಕಿಲ್ಲ ಅಂದ್ರೆ ಏನೂ ಆಗಕ್ಕಿಲ್ಲ. ಮನಸ್ನಾಗೆ ಆಯ್ತದೆ ಅನ್ಕೊ ಮಗ, ಎಲ್ಲ ಆಯ್ತದೆ. ನೀವೆಲ್ಲರೂ ಯೋನೇ ಹೇಳಿದ್ರು ನನ್ನ ಕೈನಾಗ ಆಗಕ್ಕಿಲ್ಲ. ಅಯ್ಯೋ ಏನಾಯ್ತೈತೆ? ಕೋರ್ಟು ಇಷ್ಟೆಲ್ಲ ಹೇಳಿದ್ರು, ಹಿಂಗೆ ಯಾಕೆ ಮಾತಾಡ್ತಾವಳೆ? ಇವನ್ ಮಾಡೋದು? ಪುಟ್ಟಮ್ಮಿ, ನೀನು ಬೇಸರ ಮಾಡ್ಕೋಬೇಡ. ಅಳಿಯಂದ್ರು ಬಂದು ಒಂದು ಕಿತ ಮಾತಾಡಿದ್ರೆ ತಾನಾಗ್ತಾನೆ ಸರಿ ಹೋಯ್ತಾಳೆ. ಅಲ್ಲಿ ತನಕ ಓಸಿ ಸಮಾಧಾನವಾಗಿದ್ಬಿಡೋಣ. ಅವ್ವ ಚಾಮುಂಡವ್ವ, ಈ ಮಕ್ಳು ನನ್ನ ಹೊಟ್ಟೆಗೆ ಹುಟ್ಟಿದ್ದಕ್ಕೇನ ಅವ್ರಿಗೆ ಇಟ್ಟೊಂದು ನಿನ್ನ ಕಷ್ಟ ಕೊಡ್ತಿರೋದು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.